ಸಹಜವಾಗಿ ಹುಟ್ಟುಹಬ್ಬವನ್ನು ನಾವು ಎಲ್ಲಿ ಆಚರಣೆ ಮಾಡ್ತೀವಿ, ಯಾವುದಾದ್ರೂ ಒಂದು ಪಾರ್ಟಿ ಹಾಲಲ್ಲಿ ಆಚರಣೆ ಮಾಡ್ತೀವಿ. ಆದರೆ ಆಗ್ರಾದಲ್ಲಿ ಒಬ್ಬ ಕೌನ್ಸಿಲರ್ ಚರಂಡಿಯಲ್ಲೇ ನಿಂತುಕೊಂಡು ತನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾನೆ. ಚರಂಡಿ ಕ್ಲೀನ್ ಮಾಡಬೇಕು, ಸಹಾಯ ಮಾಡಿ ಅಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಪೊರೇಟರ್ ಮನವಿಯನ್ನು ಸಲ್ಲಿಸಿದರು. ಆದರೆ ಬಿಜೆಪಿ ಕಾರ್ಪೊರೇಟರ್ ಮನವಿಗೆ ಯಾವುದೇ ಥರದ ಸ್ಪಂದನೆಗಳು ಸಿಗಲಿಲ್ಲ. ಅದೇ ಚರಂಡಿಯಲ್ಲಿ ನಿಂತು ಬರ್ತ್ಡೇಯನ್ನು ಆಚರಣೆ ಮಾಡ್ಕೊಂಡಿದ್ದಾನೆ ಈ ಕಾರ್ಪೊರೇಟರ್. ತನ್ನದೇ ಬರ್ತ್ಡೇ ಆಚರಿಸಿಕೊಂಡಂತಹ ಕಾರ್ಪೊರೇಟರ್ ಚರಂಡಿಯಲ್ಲಿ ನಿಂತುಕೊಂಡು ತನ್ನದೇ ಹುಟ್ಟುಹಬ್ಬವನ್ನು ಸಂಭ್ರಮಾಚರಣೆ ಮಾಡ್ಕೊಂಡಿದ್ದಾನೆ. ಆಗ್ರಾದಲ್ಲೊಬ್ಬ ಜನನಾಯಕ ಜನಬೆಂಬಲಿತ ಕಾಯಕಕ್ಕೆ ಈಗ ಧುಮುಕಿದೆ. ಬಿಜೆಪಿ ಕೌನ್ಸಿಲರ್ ಉದ್ದೇಶಕ್ಕೆ ಇಡೀ ದೇಶವೇ ಈಗ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದೆ. ಚರಂಡಿಯನ್ನು ಕ್ಲೀನ್ ಮಾಡಬೇಕು, ಸಹಾಯ ಮಾಡಿ ಅಂತ ಹೇಳಿ ತನ್ನ ಮೇಲಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಅವರು ಆತನ ಮನವಿಗೆ ಸ್ಪಂದಿಸದೇ ಇದ್ದಂತಹ ಸಂದರ್ಭದಲ್ಲಿ ಆತ ಅದೇ ಚರಂಡಿಯಲ್ಲಿ ನಿಂತು ತನ್ನ ಹುಟ್ಟುಹಬ್ಬವನ್ನು ಅಲ್ಲಿನ ಜನರೊಂದಿಗೆ ಆಚರಣೆ ಮಾಡ್ಕೊಂಡಿದ್ದಾರೆ. ತನ್ನದೇ ಬರ್ತ್ಡೇಯನ್ನು ಆಚರಿಸಿಕೊಂಡಂತಹ ಕಾರ್ಪೊರೇಟರ್. ಎಲ್ಲಿ ನಡೆದಿದೆ ಈ ಘಟನೆ ಅಂತಂದರೆ ಆಗ್ರಾದಲ್ಲಿ ನಡೆದಿದೆ. ಆಗ್ರಾದಲ್ಲೊಬ್ಬ ಜನನಾಯಕ ಜನಬೆಂಬಲಿತ ಕಾರ್ಯವನ್ನು ಈಗ ಮಾಡಿದ್ದಾನೆ. ಈತನ ಉದ್ದೇಶಕ್ಕೆ, ಬಿಜೆಪಿಯ ಈ ಕೌನ್ಸಿಲರಿನ ಉದ್ದೇಶಕ್ಕೆ ಇಡೀ ದೇಶ ಈಗ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದೆ. ಸಾಮಾನ್ಯವಾಗಿ ಕೆಲ ಚರಂಡಿಗಳು ಕಸದಿಂದ ಅಥವಾ ವೇಸ್ಟೇಜ್ಗಳಿಂದ ಗಬ್ಬು ನಾರ್ತಾ ಇರುತ್ತೆ. ಅದನ್ನು ಕ್ಲೀನ್ ಮಾಡಿ ಅಂತ ತನ್ನ ಮೇಲಿರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳಿದಾಗ ಅವರು ಆತನ ಮನವಿಗೆ ಯಾವುದೇ ರೀತಿ ಸ್ಪಂದಿಸೋದಿಲ್ಲ. ಪಾಪ ಆತ ತಾನೇ ಏನು ಮಾಡಿಯಾನು, ಪ್ರಯತ್ನ ಪಟ್ಟಿದ್ದಾನೆ ಸ್ವಚ್ಛ ಮಾಡಿಸ್ಬೇಕು ಅಂತ. ಆದರೆ ಅದು ಅದೇ ಟೈಮಲ್ಲಿ ಆತನ ಹುಟ್ಟುಹಬ್ಬ ಬಂದಿದೆ. ಆತನ ಹುಟ್ಟುಹಬ್ಬವನ್ನು ಚರಂಡಿಯಲ್ಲೇ ನಿಂತುಕೊಂಡು ಆಚರಣೆ ಮಾಡ್ಕೊಂಡಿದ್ದೆ. ತೆರೆದ ಒಳಚರಂಡಿ ರೆಡಿ ಮಾಡಿಕೊಡಿ ಅಂತ ದೂರು ಮಾಡಿದರೂ ಕೂಡ ಮೇಲ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರೂ ಕೂಡ ಅವರು ಡೋಂಟ್ ಕೇರ್ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ಆತನ ಮನವಿಯನ್ನು ಇವರು ಕ್ಯಾರೇ ಅಂದಿಲ್ಲ. ಹೀಗಾಗಿ ಜನರೊಂದಿಗೆ ಚರಂಡಿಗಿಳಿದಂತಹ ಕಿಶನ್ ನಾಯಕ್, ಭಾರತೀಯ ಜನತಾ ಪಾರ್ಟಿಯ ಆಗ್ರಾದ ಕೌನ್ಸಿಲರ್ ಕಿಶನ್ ನಾಯಕ್, ಚರಂಡಿಯಲ್ಲಿಯೇ ನಿಂತು ಕಿಶನ್ ನಾಯಕ್ ತನ್ನ ಬರ್ತ್ಡೇ ಸೆಲೆಬ್ರೇಷನನ್ನು ಮಾಡಿಕೊಂಡಿದ್ದಾನೆ. ಮೊಳಕಾಲು ಆಳದ ಚರಂಡಿಯಲ್ಲಿ ನಿಂತು ಕೇಕನ್ನು ಕತ್ತರಿಸಿ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ಅಲ್ಲಿನ ಸ್ಥಳೀಯರೊಂದಿಗೆ ಮಾಡ್ಕೊಂಡಿದ್ದಾರೆ. ಗಬ್ಬೆದ್ದು ನಾರ್ತಾ ಇರುವಂತಹ ಚರಂಡಿ ಸುತ್ತಲೂ ಸುಮಾರು ಜನ ನಿಂತಿದ್ದಾರೆ. ಸಮಸ್ಯೆ ಕೇಳಿದರೂ ಮೇಲಧಿಕಾರಿಗಳು ಕೇಳದಂತೆ ವರ್ತಿಸ್ತಾ ಇದ್ದಾರೆ. ಚರಂಡಿಯ ಸೆಲೆಬ್ರೇಷನ್, ಚರಂಡಿಯಲ್ಲಿಯೇ ಹುಟ್ಟುಹಬ್ಬದ ಸೆಲೆಬ್ರೇಷನ್ ಮಾಡುವ ಮೂಲಕ ಅಧಿಕಾರಿಗಳಿಗೆ ಒಂದು ಟಕ್ಕರ್ ಕೊಟ್ಟಿದ್ದಾನೆ. ಎಷ್ಟು ಮನವಿ ಮಾಡಬೇಕು, ಎಷ್ಟು ಜನರಿಗೆ ವಿನಂತಿಯನ್ನು ಮಾಡ್ಕೊಳ್ಬೇಕು ಅಷ್ಟು ವಿನಂತಿಯನ್ನು ಮಾಡ್ಕೊಂಡಿದ್ದಾನೆ, ಮನವಿಯನ್ನು ಸಲ್ಲಿಸಿದ್ದಾನೆ. ಆದರೂ ಕೂಡ ಮೇಲಧಿಕಾರಿಗಳು ಆತನ ಮನವಿಯನ್ನು ಲೆಕ್ಕಿಸಲಿಲ್ಲ. ಆದ್ದರಿಂದ ಮೇಲಧಿಕಾರಿಗಳಿಗೆ ಟಕ್ಕರ್ ಕೊಡಬೇಕು ಅಂತ ಹೇಳಿ ತೆರೆದ ಒಳಚರಂಡಿಯಲ್ಲಿ, ಓಪನ್ ಆಗಿರುವಂತಹ ಒಳಚರಂಡಿಯಲ್ಲಿ ತನ್ನ ಜನರೊಂದಿಗೆ ನಿಂತುಕೊಂಡು ಕೌನ್ಸಿಲರ್ ಕಿಶನ್ ನಾಯಕ್ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ಕೊಂಡಿದ್ದಾನೆ. ಇದು ಎಲ್ಲೋ ಒಂದು ಕಡೆ ಮೇಲಧಿಕಾರಿಗಳಿಗೆ ಟಕ್ಕರ್ ಕೊಟ್ಟಂತಾಗಿದೆ. ದೇಶದೆಲ್ಲೆಡೆ ಈತನ ಒಂದು ಕಾರ್ಯಕ್ಕೆ ಮೆಚ್ಚುಗೆ ಅನ್ನುವಂಥದ್ದು ವ್ಯಕ್ತವಾಗ್ತಾ ಇದೆ. ಚರಂಡಿಯ ಸೆಲೆಬ್ರೇಷನ್ ಮೂಲಕ ಕೆಲ ಅಧಿಕಾರಿಗಳಿಗೆ, ತನ್ನ ಮೇಲಧಿಕಾರಿಗಳಿಗೆ ಟಕ್ಕರನ್ನು ಕೊಟ್ಟಿದ್ದಾನೆ ಆಗ್ರಾದ ಭಾರತೀಯ ಜನತಾ ಪಾರ್ಟಿಯ ಕೌನ್ಸಿಲರ್ ಕಿಶನ್ ನಾಯಕ್. ಆ ಚರಂಡಿ ಗಬ್ಬೆದ್ದು ನಾಡ್ತಾ ಇದೆ, ಅದು ಅಲ್ಲೇ ಡ್ರೈನೇಜ್ ಲೀಕ್ ಆಗ್ತಾ ಇದೆ, ಕಸ ಹರಿತಾ ಇದೆ. ಆದರೂ ಕೂಡ ಅದರ ಮಧ್ಯೆ ನಿಂತು ಸೆಲೆಬ್ರೇಷನ್ ಮಾಡ್ತೀವಿ. ಯಾಕಂತಂದರೆ ಸಮಸ್ಯೆಯನ್ನು ಹೇಳ್ಕೊಂಡಾಗ ಅದನ್ನು ಕೇಳೋರೊಬ್ಬರು ಬೇಕಲ್ಲ. ಕೇಳದೇ ಇದ್ದಾಗ ವಾಸ್ತವವನ್ನು ಅನುಭವಿಸಿ ಅದರಲ್ಲಿಯೇ ಮುಂದುವರಿಬೇಕಾಗುತ್ತೆ.